ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಗುರು ಅಂತ. ತುಂಬ ದಿನದಿಂದ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು ಕನ್ನಡದಲ್ಲಿ ಕಂಟೆಂಟ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಸಬ್ಜೆಕ್ಟು ನಿಮ್ಗೆ ಗೊತ್ತಿರೋ ಪ್ರಕಾರ MI TV 4 Pro ಬಗ್ಗೆ 55 ಇಂಚಿಂದು 4K HDR TV. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, MI TV 4 Pro ಇದು ಟಿವಿದು ಬಾಕ್ಸಿಂಗ್. ಸೊ ಏನಂದರೆ MI TV ನೀವು ತೊಗೋಬೇಕು ಅಂದರೆ ಕಂಪನಿ, ನೀವು ಶೋರೂಮಲ್ಲಿ ತೊಗೊತಿರೋ ಆನ್ಲೈನಲ್ಲಿ ತೊಗೊತಿರೋ ಅವ್ರ ಹತ್ರ ಒಂದು ರೂಲ್ಸ್ ಇರುತ್ತೆ. ಏನಂದರೆ ಆ ರೂಲ್ಸ್ ಪ್ರಕಾರ ನೀವು ಟಿವಿನ ನೀವಾಗೆ ಅನ್ಬಾಕ್ಸ್ ಮಾಡೋಂಗಿಲ್ಲ. ಸೊ MI ಕಡೆಯಿಂದ ಒಬ್ಬರು ಟೆಕ್ನಿಕಲ್ ಟೀಮ್ನ ಕಳಿಸ್ತಾರೆ ಮನೆಗೆ, ಅವರು ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾರೆ. ನೀವು ಅನ್ಬಾಕ್ಸ್ನ ಅವ್ರ ಮುಖಾಂತರ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂತಂದರೆ ಶಿಪ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆದರೆ, ಸೊ MI TV ಕಡೆಯಿಂದ ಬರೋ ಅನ್ಬಾಕ್ಸ್ ಮಾಡಿದಾಗ ಸೊ ಅವ್ರಿಗೇನೋ ಇಶ್ಯೂ ಆಯಿತು ಅಂದರೆ ಅವರು ರಿಪ್ಲೇಸ್ಮೆಂಟಿಗೆ ಅಪ್ಲೈ ಮಾಡ್ತಾರೆ. ನೀವಾಗೆ ಅನ್ಬಾಕ್ಸಿಂಗ್ ಮಾಡಿದಾಗ ಈ ಥರ ಇಶ್ಯೂ ಬಂದಾಗ ಸೊ ಕಂಪನಿ ಕಡೆಯಿಂದ ಯಾವುದೇ ಗ್ಯಾರಂಟಿ ಕೊಡೋದಿಲ್ಲ. ಆ್ಯಕ್ಚುಲಿ MI TV ಬಂದ್ಬಿಟ್ಟು ಇದು 2ನೇ ವರ್ಷ ಪ್ರೋ ವರ್ಷನು. ಲಾಸ್ಟ್ ಇಯರ್ ಅವರು ರಿಲೀಸ್ ಮಾಡಿದ MI TV 4 55 ಇಂಚ್, ಅದು ಬಂದ್ಬಿಟ್ಟು ಸೇಮ್ ಟಿವಿ ಸೇಮ್ ಪ್ಯಾನಲ್. ಸೊ ಇದು ಬಂದ್ಬಿಟ್ಟು ನಾನು ತೊಗೊಂಡಿರೋ ಮಾಡೆಲ್ ಬಂದ್ಬಿಟ್ಟು ಸೆಕೆಂಡ್ ವರ್ಷನ್ MI TV 4 Pro 55 ಇಂಚ್ 49,999. ಈ ಟಿವಿ ಪ್ಯಾಕೇಜ್ ಓಪನ್ ಮಾಡಿದಾಗ ನಿಮ್ಗೆ ಬರೋ ಆಕ್ಸೆಸರೀಸ್ ಬಂದ್ಬಿಟ್ಟು 2 ಬೇಸ್ ಸ್ಟ್ಯಾಂಡ್ 2 ಸಿಗುತ್ತೆ ಲೆಫ್ಟ್ ರೈಟ್ಗೆ, ಸೆಕೆಂಡು ಬ್ಲೂಟೂತ್ ರಿಮೋಟ್ ಸಿಗುತ್ತೆ, ಪವರ್ ಕಾರ್ಡ್, ಯೂಸರ್ ಮ್ಯಾನ್ಯಲ್ ಮತ್ತು 5 ಸ್ಕ್ರೂ ಕೊಡ್ತಾರೆ. 4 ಸ್ಕ್ರೂ ಯೂಸ್ ಆಗುತ್ತೆ, ಬಟ್ 5 ಸ್ಕ್ರೂ ಟೋಟಲಿ ಕೊಡ್ತಾರೆ. MI TVಲಿ 4 ವರ್ಷನ್ಸ್ ಇದ್ದಾವೆ. ಸೊ MI TV 4, MI TV 4A, MI TV 4C ಆ್ಯಂಡ್ ಪ್ರೋ ವರ್ಷನ್. ಸೊ 4 ವರ್ಷನ್ಸ್ ಇದೆ. ಸೊ 4 ವರ್ಷನಲ್ಲಿ ಪ್ರೋ ವರ್ಷನ್ ನಿಮಗೆ ಹೈಯರ್ ಎಂಡ್ ಟಿವಿ, ಸೊ ಅದು ನಿಮಗೆ 55 ಇಂಚಲ್ಲಿ ಸಿಗುತ್ತೆ. ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಇದು ಹೊಸ ವರ್ಷನ್ ಲಾಂಚ್ ಆಗಿರೋದು. ಒಂದ್ಸತಿ ನೀವು ಈ ಟಿವಿನ ಇನ್ಸ್ಟಾಲ್ ಮಾಡಿ ಆನ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ನೀವು ಬೈ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಗೂಗಲ್ ID ಆಗಲಿ ಏನೇನು ಮೆಥಡ್ಸ್ನ ಫಾಲೋ ಮಾಡ್ತಾರೆ, ಈ ಟಿವಿಗೂ ಅಷ್ಟೇ. ಒನ್ಸ್ ನೀವು ಸೆಟಪ್ ಮಾಡಿದ್ಮೇಲೆ ನಿಮ್ಗೆ ಫಸ್ಟು ಓಪನ್ ಆಗೋದೆ ಪ್ಯಾಚ್ ವಾಲ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಕ್ವಾಡ್ ಕೋರ್ 64-bit ಪ್ರೊಸೆಸರ್ ಜೊತೆಗೆ 2GB ರ್ಯಾಮ್ ಕೊಟ್ಟಿದ್ದಾರೆ, 8GB ಸ್ಟೋರೇಜ್ ಕೊಟ್ಟಿದ್ದಾರೆ. ವೈರ್ಲೆಸ್ ಅಂತ ಬಂದರೆ ಸೊ ವೈರ್ಲೆಸ್ಸಲ್ಲಿ ಬ್ಲೂಟೂತ್ 4.2 ಇದೆ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಇದೆ. ಸೊ ಇದರಲ್ಲಿ ಮಲ್ಟಿಪಲ್ ಪೋರ್ಟ್ಸ್ ಇದ್ದಾವೆ. ಅದರಲ್ಲಿ ಆ್ಯಂಟೆನಾ ಪೋರ್ಟ್ ಇದೆ, ಈ ಕಡೆ AV ಪೋರ್ಟ್ ಇದೆ, ಆಮೇಲೆ 3 HDMI ಪೋರ್ಟ್ಸ್ ಇದೆ. ಅದರಲ್ಲಿ ಒಂದು ARC ಪೋರ್ಟ್ HDR ಸೆಟಪ್ ಬಾಕ್ಸ್ ಇತ್ತು ಅಂದರೆ ಅದನ್ನು ಕನೆಕ್ಟ್ ಮಾಡೋಕ್ಕೆ ಆ ಪೋರ್ಟ್. ಸೊ ಅದ್ರ ಜೊತೆ ರೆಗ್ಯುಲರ್ HDMI 2.0 ಪೋರ್ಟ್ಸ್ ಇದೆ, ಆಮೇಲೆ 2 USB ಪೋರ್ಟ್ಸ್ ಇದೆ. ಅದು ಸ್ಕ್ರೀನ್ ಅಂತ ಬಂದು ಇದು 55 ಇಂಚಿಂದು 4K ರೆಸೊಲ್ಯೂಷನ್ ಫ್ರೇಮ್ಲೆಸ್ ಡಿಸೈನ್ ಡಿಸ್ಪ್ಲೇ. ಸೊ ಇದ್ರ ಜೊತೆಗೆ ಈ ಪ್ಯಾನಲ್ ಮಾಡಿಕೊಟ್ಟಿರೋದು ಬಂದ್ಬಿಟ್ಟು ಸ್ಯಾಮ್ಸಂಗ್. ಈ ಪ್ಯಾನಲ್ ಗೋಸ್ಕರನೇ ನಿಮಗೆ ಅಡಿಷ್ನಲಿ 1 year ವಾರಂಟಿ ಸಿಗುತ್ತೆ. ಸೊ 2 years ಫಾರ್ ದಿಸ್ ಪ್ಯಾನಲ್. ಈ ಪ್ಯಾನಲ್ ರೆಸೊಲ್ಯೂಷನ್ ಬಂದ್ಬಿಟ್ಟು ನಿಮಗೆ ಟೆಕ್ನಿಕಲ್ ಟರ್ಮ್ ಹೇಳಿದ್ರು 3840 × 2160, ದಟ್ ಇಸ್ 4K ರೆಸೊಲ್ಯೂಷನ್, 60 Hz ರಿಫ್ರೆಶ್ ರೇಟ್. ಜೊತೆಗೆ ವೀವಿಂಗ್ ಆ್ಯಂಗಲ್ ಬಂದ್ಬಿಟ್ಟು ನಿಮಗೆ 178 ಡಿಗ್ರಿ ಇದೆ. ಪರ್ಸ್ನಲಿ ಈ ಟಿವಿದು ಮೇನ್ ಇಷ್ಟ ಆಗಿದೆ ವೀವಿಂಗ್ ಆ್ಯಂಗಲ್. ಸೊ ನಿಮ್ಗೆ ಇದು ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಆಗಿರೋದು LED TV ಅಂತ, ಬಟ್ ಇಟ್ಸ್ ನಾಟ್ LED TV. ಸೊ ಇದು ಏನಂದ್ರೆ ಟೆಕ್ನಿಕಲಿ ಇಟ್ಸ್ LCD TV. LCD TVs ಎಲ್ಲ ವರ್ಕ್ ಆಗೋದಲ್ಲ ಬ್ಯಾಕ್ಲಿಟ್ ಮೇಲೆ. ಸೊ ನಿಮ್ಗೆ ಹಿಂದ್ಗಡೆ ಒಂದು ಬ್ಯಾಕ್ಲಿಟ್ ಶೀಟ್ ಇರುತ್ತೆ. ಆ ಶೀಟ್ ಬಂದ್ಬಿಟ್ಟು LED ಲೈಟ್ಸ್ ಇಂದ ಮುಂದ್ಗಡೆ ಇರೋ LCD ಸ್ಕ್ರೀನ್ ಅಲ್ಲಿ ನಿಮ್ಗೆ ಇಮೇಜ್ ಕಾಣುತ್ತೆ. ಸೊ ದಟ್ ಈಸ್ ಬ್ಯಾಕ್ಲಿಟ್ LED LCD TV ಅಂತ. ಈ ಟಿವಿ ಗೊತ್ತಿರೋ ಪ್ರಕಾರ ಟೇಬಲ್ ಟಾಪ್ ಪ್ಲಸ್ ವಾಲ್ ಮೌಂಟಿಂಗ್ ಸಪೋರ್ಟ್ ಮಾಡುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದರೆ ಇದರಲ್ಲಿ 2 ಆಪರೇಟಿಂಗ್ ಸಿಸ್ಟಮ್ ಇದೆ. ಪ್ಯಾಚ್ ವಾಲ್ ಅದು MI ಅವ್ರದ್ದು, ಇದ್ರ ಜೊತೆಗೆ ಆಂಡ್ರಾಯ್ಡ್ ಸಪೋರ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ಆಂಡ್ರಾಯ್ಡ್ TV ಫ್ರಮ್ ಗೂಗಲ್. ತುಂಬ ಕಂಪ್ನಿಗಳು ಯೂಸ್ ಮಾಡ್ತಿಲ್ಲ ಅಂದ್ರೂ ಕೆಲವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕೆಲವು ಕಂಪನಿಗಳು. ಸೊ ಅದೇ ಥರ ಈ ಟಿವಿ ಕೂಡ. ಈ ಟಿವಿಲಿ ಇನ್ನೊಂದು ವಿಶೇಷತೆ ಏನಪ್ಪ, ಇದ್ರಲ್ಲಿ ಕ್ರೋಮ್ ಕ್ಯಾಸ್ಟ್ ಬಿಲ್ಟ್ ಏನಾಗಿದೆ. ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇದ್ದರೆ ನೀವು ಎಂಟೈರ್ ಮೊಬೈಲಲ್ಲಿ ಏನು ನೋಡ್ತೀರೋ ಅದನ್ನ ಕ್ಯಾಸ್ಟಿಂಗ್ ಮಾಡ್ಕೋಬೋದು. ಸೊ ಮೊಬೈಲಲ್ಲಿ ಏನು ಕಾಣುತ್ತೋ ಅದನ್ನು ಟಿವಿಲಿ ದೊಡ್ಡದಾಗೂ ನೋಡ್ಬೋದು. ಅದ್ರ ಜೊತೆಗೆ ನಿಮಗೆ ಗೂಗಲ್ ಸರ್ವಿಸ್, ಆಬ್ವಿಯಸ್ಲಿ ಗೂಗಲ್ಸ್ ಬೇಸ್ಡ್ ಎಲ್ಲ ಅಪ್ಲಿಕೇಶನ್ಸ್ ಆಗಲಿ ಅದಕ್ಕೆ ಬೇಸಿಕ್ ಸರ್ವಿಸ್ ಆಗಲಿ ನಿಮ್ಗೆ ಸಿಗುತ್ತೆ. ಪ್ಲೇಸ್ಟೋರ್ ಎಲ್ಲ ಇದ್ದಾವೆ. ಸ್ಪೀಕರ್ ಅಂತ ಬಂದರೆ ನಿಮಗೆ 2 8W ಸ್ಪೀಕರ್ಸ್, ಅದು ಡಾಲ್ಬಿ ಆಡಿಯೋ ಪ್ಲಸ್ DTS HD ಸಪೋರ್ಟ್ ಮಾಡೋ ಸ್ಪೀಕರ್ಸ್ ಕೆಳಗಡೆ ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋ ಸಪೋರ್ಟ್ ಇದು ಬಂದ್ಬಿಟ್ಟು ಯೂಶಲಿ MPEG-4, ಅದರಲ್ಲಿ ನಿಮಗೆ ಡಿಕೋಡರ್ ಬಂದ್ಬಿಟ್ಟು H.265 ಲೇಟೆಸ್ಟ್ ಪ್ಲಸ್ H.264 ಕೂಡ ಸಪೋರ್ಟ್ ಮಾಡುತ್ತೆ. ಜೊತೆಗೆ ನಿಮಗೆ ರಿಯಲ್ ವಿಡಿಯೋಸ್ ಆ್ಯಂಡ್ MKV ವಿಡಿಯೋಸ್ ಎಲ್ಲ ಫಾರ್ಮ್ಯಾಟ್ ಕೂಡ ಸಪೋರ್ಟ್ ಮಾಡುತ್ತೆ. ವಿತ್ ಡಾಲ್ಬಿ ಆಡಿಯೋ ಸಪೋರ್ಟ್ ಇರೋ ವಿಡಿಯೋಸ್ ಇದ್ರೂ ಕೂಡ ಮಾಡುತ್ತೆ. ಈ ಟಿವಿ ರಿಮೋಟಲ್ಲಿ ನೋಡಿದ ಪ್ರಕಾರ
ಕ್ಲಿಕ್ ವೀಲ್ ಇದೆ, 4 ಡೈರೆಕ್ಷನ್ ಅಂಡ್ ಸೆಂಟರ್ ಬಟನ್ ಇದೆ, ಪವರ್ ಬಟನ್ ಜೊತೆಗೆ ಗೂಗಲ್ ಅಸಿಸ್ಟೆಂಟ್ ಬಟನ್ ಇದೆ, ಅದ್ರ ಜೊತೆಗೆ 3 ಬಟನ್ ಇದೆ. ಒಂದು MI ಇದೆ, ಮಧ್ಯ ಬ್ಯಾಕ್ ಬಟನ್ ಇದೆ, ಸೈಡ್ ಅಲ್ಲಿ ಸರ್ಕ್ಯುಲರ್ ಬಟನ್ ಇದೆ. MI ಬಂದ್ಬಿಟ್ಟು ಪ್ಯಾಚ್ ವಾಲ್ ಆಪರೇಟಿಂಗ್ ಸಿಸ್ಟಮ್ ಸ್ವಿಚ್ ಆಗೋಕ್ಕೆ, 0 ಆಕಾರದಲ್ಲಿರೋ ಬಟನ್ ಬಂದ್ಬಿಟ್ಟು ಆಂಡ್ರಾಯ್ಡ್ TV OS ಗೆ ಸ್ವಿಚ್ ಆಗೋಕ್ಕೆ. ಸೊ ಇವು ಡೆಡಿಕೇಟೆಡ್ ಆಪರೇಟಿಂಗ್ ಸಿಸ್ಟಮ್ದು ಬಟನ್ಸ್ ಆಗಿದೆ. ಅದು ಬಿಟ್ಟರೆ ನಿಮ್ಮ ಮಧ್ಯದಲ್ಲಿ ಬ್ಯಾಕ್ ಹೋಗೋ ಬಟನ್ ಇದೆ. ಇನ್ಫ್ರಾರೆಡ್ ಬೇಸ್ಡ್ ರಿಮೋಟ್ ಅಲ್ಲ, ಬ್ಲೂಟೂತ್. ಸೊ ನೀವು ಆಕ್ಟಿವೇಟ್ ಮಾಡಬೇಕಾದ್ರೆ ನೀವು ಬ್ಯಾಟ್ರಿ ಸಾಕೋದು ನೆಕ್ಸ್ಟ್ ಮಿನಿಟ್. ಸೊ 2 ಬಟನ್ನ ಹೋಲ್ಡ್ ಮಾಡಿ 20 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ಅದು ಕನೆಕ್ಟ್ ಆಗುತ್ತೆ. ಒಂದ್ಸತಿ ಕನೆಕ್ಟ್ ಆಯಿತು ಅಂತ ನೀವು ಕನೆಕ್ಟ್ ಮಾಡೋ ಲೇಟರ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಜೊತೆಗೆ ನೀವು ಈ TV ನೋಡೋಕೆ ಹೋದರೆ ಸೊ ಕೆಲವು ಆಪ್ಷನ್ಸ್ ನೀವು ಚೆಕ್ ಮಾಡ್ಬೋದು. ಸೊ ಅದ್ರ ಥರನೇ ಸೆಟ್ಟಿಂಗ್ಸಲ್ಲಿ ನೀವು ಸ್ಕ್ರೀನ್ ಬ್ರೈಟ್ನೆಸ್ನ ಜಾಸ್ತಿ ಕಮ್ಮಿ ಜೊತೆಗೆ ಬೇಸಿಕ್ ಫೀಚರ್ಸ್ ಎಲ್ಲ ಮಾಡ್ಬೋದು. ಪಿಕ್ಚರ್ ಸ್ಟೈಲ್ ಕೂಡ ನೀವು ಚೆಕ್ ಮಾಡ್ಬೋದು. ಇದು ಡಿಫಾಲ್ಟ್ಲಿ ಸ್ಟ್ಯಾಂಡರ್ಡಲ್ಲಿರುತ್ತೆ. ನಾನು ವಿವಿಧಲ್ಲಿ ನೋಡ್ತೀನಿ. ವಿವಿಧಲ್ಲಿ ಆದರೆ ನಮಗೆ ಇನ್ನು ಕಲರ್ಸ್ ರಿಚ್ನೆಸ್ ಆಗಿ ಕಾಣುತ್ತೆ. ಆಂಡ್ರಾಯ್ಡ್ ವರ್ಷನ್ ಕೂಡ ಚೆಕ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಗೂಗಲ್ ಆಂಡ್ರಾಯ್ಡ್ 8.1 ಆಂಡ್ರಾಯ್ಡ್ TV ಅಪ್ಡೇಟ್. ಇದು ಟಿವಿಯ ವಿಶೇಷತೆಗಳನ್ನ ಹೇಳ್ತೀನಿ. ಈ TV ಬಂದ್ಬಿಟ್ಟು ನಿಮಗೆ ಪ್ಯಾಚ್ ವಾಲ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಆಂಡ್ರಾಯ್ಡ್ TV ಆಪರೇಟಿಂಗ್ ಸಿಸ್ಟಮ್ 2 ಆಪರೇಟಿಂಗ್ ಸಿಸ್ಟಮ್ಲ್ಲೂ ಸಿಮಿಲರ್ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗಿರುತ್ತೆ. ಪ್ಯಾಚ್ ವಾಲಲ್ಲಿ ಏನಂದರೆ ರೀಜನಲ್ ಕಂಟೆಂಟ್ಸ್ ಆಗಲಿ, ಕನ್ನಡ, ತೆಲುಗು, ತಮಿಳು, ಭಾರತದ ಭಾಷೆಗಳಲ್ಲಿ ಬರೋ ಕಂಟೆಂಟ್ಸ್ ನಿಮಗೆ ಸಜೆಷನ್ಸ್ ಕೊಡ್ತಾ ಹೋಗುತ್ತೆ. ನೀವು ಯಾವ್ದು ಬೇಕೋ ನೋಡ್ಬೋದು. ನಿಮಗೆ ಇದರಲ್ಲಿ ಸುಮಾರು ಸ್ಟ್ರೀಮಿಂಗ್ ಸರ್ವಿಸ್ ಸಜೆಷನ್ ಬರ್ತಾ ಇರುತ್ತೆ. ಅವೆಲ್ಲ ಮೂವೀಸಲ್ಲಾಗಲಿ VIP ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಇದ್ದರೆ ಮಾತ್ರ ನೋಡೋಕ್ಕಾಗುವಂಥ ಕಂಟೆಂಟ್ಸ್ ನೋಡ್ತೀರಾ. ಸನ್ ನೆಕ್ಸ್ಟ್ ನೋಡ್ತೀರಾ, ಕೆಳಗಡೆ ಬಂದ್ಬಿಟ್ಟು ಇದು ಆಲ್ಟ್ಬಾಲಜಿ, ಈ ಥರ ಕೆಲವು ಸಬ್ಸ್ಕ್ರಿಪ್ಷನ್ಸ್ದು ನಿಮ್ಗೆ ಇದು ಸಿಗುತ್ತೆ. ಇವು ZEE5 ಕೂಡ. ಸೊ ಅದ್ರ ಜೊತೆಗೆ ಕಡೆ ಸ್ಪೋರ್ಟ್ಸು, ಮ್ಯೂಸಿಕ್ಕು, ಆಯಾ ಕ್ಯಾಟಗರಿಲಿ ಟ್ರೆಂಡಿಂಗ್ ಇರೋ ಟಾಪಿಕ್ಸ್ದು ಇಲ್ಲ ನ್ಯೂ ವೀಡಿಯೋಸ್ ಬಂದಿದ್ದರೆ ಅದರದ್ದು ನಿಮ್ಗೆ ಸಜೆಷನ್ ಕೊಡ್ತಾ ಹೋಗುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದು ನೋಡ್ಬೋದು. ಸೊ ಇದು ಈ ಪ್ಯಾಚ್ ವಾಲ್ ಅಪ್ಲಿಕೇಶನ್ಸಲ್ಲಿ ನಿಮಗೆ ಸಿಗೋದು ಆಂಡ್ರಾಯ್ಡ್ TV. ಸೊ ಇದು ಗೂಗಲ್ ಆಂಡ್ರಾಯ್ಡ್ TV. ಇದರಲ್ಲಿ ನೀವು ಲೇಟೆಸ್ಟ್ ಸೇಮ್ ಏನು ಪ್ಯಾಚ್ ವಾಲಲ್ಲಿ ನೋಡ್ತೀರೋ ಸೇಮ್ ತರಹದ ಇಲ್ಲಿ ನೀವು ಇದು ನೋಡ್ಬೋದು. ಬಟ್ ಇಲ್ಲಿ ಗೂಗಲ್ ಸಪೋರ್ಟ್, ಗೂಗಲ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಅಪ್ಲಿಕೇಶನ್ಸ್ ಮೇನ್ ಹೈಲೈಟ್ಸ್ ಇರುತ್ತೆ. ಅದ್ರ ಜೊತೆ ನೀವು ಕಸ್ಟಮೈಸಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ಸ್ ಇಲ್ಲಿ ಹಾಕೋಬೋದು. ಕರೆಂಟ್ಲಿ ಸಪೋರ್ಟ್ ಮಾಡ್ತಿರೋದು ಸ್ಟೇಜ್ ಟು ಚಾನಲ್ಸ್ನ. ಸೊ ಫ್ಯೂಚರಲ್ಲಿ ನಿಮ್ಗೆ ಇನ್ನೂ ಅಪ್ಡೇಟ್ಸ್ ಬರಬಹುದು ಅಂತ ಚಾನ್ಸಸ್ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ತಿರೋ ಹಾಗೆ ಎಲ್ಲನೂ ಪೇಡ್ ಸಬ್ಸ್ಕ್ರಿಪ್ಷನ್ಸ್ ಆರ್ ಪೇಡ್, ನೀವು ದುಡ್ಡು ಕೊಟ್ಬಿಟ್ಟು ಒಂದು ಫಿಲಮ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಆರ್ ಲೈವ್ ಸ್ಟ್ರೀಮೇ ಮಾಡ್ಬೋದು. ಈ TV ತುಂಬ ಉಪಯುಕ್ತ. ಆಮೇಲೆ ಈ TV ಬಂದ್ಬಿಟ್ಟು ಆಂಡ್ರಾಯ್ಡ್ TVಲಿ ನನಗೆ ಅಂಥ ಸ್ಪೆಷಾಲಿಟಿ ಏನು ಕಾಣಿಸ್ಲಿಲ್ಲ. ಬಿಕಾಸ್ ನನಗೆ ಪ್ಯಾಚ್ ವಾಲೇ ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಕೆಲವು ಅಪ್ಲಿಕೇಶನ್ಸ್ ಹಾಟ್ಸ್ಟಾರ್ ಅವೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೋಬೋದು, ಪ್ಲಗಿನ್ಸ್ ಆರ್ ಎಲ್ಸ್ ಇಟ್ಸ್ ಓಕೆ ನೋಡ್ಬೋದು. ಅದರ್ವೈಸ್ ನಿಮಗೆ ಪ್ಯಾಚ್ ವಾಲಲ್ಲೇ ಬಿಲ್ಟಿನ್ ಅದು ಕೆಲವು ಪ್ಲಗಿನ್ಸ್ ಇನ್ಸ್ಟಾಲ್ ಆಗಿರುತ್ತೆ, ಕೆಲವನ್ನ ನಿಮ್ಗೆ ಕೇಳುತ್ತೆ ಇನ್ಸ್ಟಾಲ್ ಮಾಡಲ್ಲ ಅಂತ. ಈ ಕಡೆ ಗೇಮ್ಸ್, ಕೆಲವು ಗೇಮ್ಸ್ ಸಿಗ್ತವೆ. ಕೆಲವು ಗೇಮ್ಸು ನೀವು ಇದು ಕ್ರಾಸಿ ರೋಡ್ ಗೇಮ್ಸ್ನ ಈ ರಿಮೋಟಲ್ಲಿ ನೀವು ಪ್ಲೇ ಮಾಡೋಕ್ಕಲ್ಲ. ರೆಡ್ ಬಾಲ್ ನೀವು ಪ್ಲೇ ಮಾಡ್ಬೋದು. ಸೊ ರೆಡ್ ಬಾಲ್ನ ನೀವು ಪ್ಲೇ ಸೊ ರೆಡ್ ಬಾಲ್ನ ನೀವು ಪ್ಲೇ ಮಾಡ್ಬೋದು. ಲೈಕ್ ಈ ಥರ ನೋಡಿಕೊಂಡು ಯು ಕ್ಯಾನ್ ಪ್ಲೇ ಆರಾಮ್ಸೆ. ಚಿಕ್ಕ ಪುಟ್ಟ ಬೇಸಿಕ್ ಗೂಗಲ್ ಸ್ಟಫ್ ಅದರಲ್ಲಿದೆ. ಗೂಗಲ್ ಅಸಿಸ್ಟೆಂಟ್ ಹೆಲ್ಪ್ ಮಾಡ್ಬೋದು ಅಂತ ಇಲ್ಲ. TVಲಿ ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟಲ್ಲಿ ಏನೇನು ಮಾಡ್ಬೋದು ಎಲ್ಲ ಆಪ್ಷನ್ಸ್ ಕೂಡ ಅದರಲ್ಲಿ ತೋರಿಸುತ್ತೆ. ಗೂಗಲ್ ಅಸಿಸ್ಟೆಂಟಿಂದ ಆಗೋ ಅಡ್ವಾಂಟೇಜಸ್ಸು. ಪಿಕ್ಚರ್ ಕ್ವಾಲಿಟಿ ಅಂತ ಬಂದರೆ ನೀವು ನೋಡಿರ್ತೀರ, ವೆರೈಟಿ ಆಫ್ TVಗಳು ನೋಡಿರ್ತೀರ. ನಾನು ಮುಂಚೆ ಸೋನಿ TV ಯೂಸ್ ಮಾಡಿದ್ದೀನಿ, ಅದು 4K HDR TV. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಅದರದ್ದೇ ಚೆನ್ನಾಗಿರೋದು. ಬಟ್ ಅದರ ಬಜೆಟ್ ಅಂತ ಬಂದರೆ ಆ TV ಬಂದ್ಬಿಟ್ಟು 1 ಲಕ್ಷದ ಮೇಲೆ ಹೋಗುತ್ತೆ. ಬಟ್ ಈ TV 50,000 ಬಜೆಟ್ಗೆ ನಿಮಗೊಂದು ಸೂಪರ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ಈ TV ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಪ್ರಾಸ್ ಬಗ್ಗೆ ಹೇಳ್ತೀನಿ. ಅಂದರೆ ಪಾಸಿಟಿವ್ ಅಂಶಗಳನ್ನ ಹೇಳ್ತೀನಿ, ನೆಕ್ಸ್ಟ್ ನೆಗೆಟಿವ್ ಅಂಶ ಹೇಳ್ತೀನಿ. ಓವರಾಲ್ ಆಗಿ ನೀವು ಕನ್ಕ್ಲೂಷನ್ ಮಾಡ್ಕೋಬೋದು. ಸೊ ಪಾಸಿಟಿವ್ ಅಂತ ಬಂದರೆ ಈ TVದು ಮೇನ್ಲಿ ಡಿಸ್ಪ್ಲೇ ಸೂಪರ್ ಆಗಿದೆ. ಸೊ ಕ್ವಾಲಿಟಿ ಸ್ಯಾಮ್ಸಂಗ್ದು ಇದು ಪ್ಯಾನಲ್ ಮಾಡಿಕೊಡಿ. ಸೊ LED ಬ್ಯಾಕ್ಲೈಟ್ ಇರೋ LCD TV. ಇದ್ರ ಜೊತೆಗೆ ನಿಮಗೆ ಥಿನ್ ಡಿಸೈನ್ ಇರೋದ್ರಿಂದ ನಿಮಗೆ TV ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಪ್ರಕಾರ ಸ್ಲಿಮ್ಮೆಸ್ಟ್ 4K ಪ್ಯಾನಲ್ ಪ್ಲಸ್ ಸ್ಲಿಮ್ಮೆಸ್ಟ್ TV. ಥರ್ಡ್ ಥಿಂಗ್ ಬಂದ್ಬಿಟ್ಟು ಅದರ ಆಪರೇಟಿಂಗ್ ಸಿಸ್ಟಮ್, ಪ್ಯಾಚ್ ವಾಲ್ ಆಪರೇಟಿಂಗ್ ಸಿಸ್ಟಮ್. ಅದು ಆಂಡ್ರಾಯ್ಡ್ ಸಪೋರ್ಟ್ ಸಿಕ್ಕಿರೋದು, ಗೂಗಲ್ ಸಪೋರ್ಟ್ ಸಿಗ್ತಾ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿದೆ. ನಿಮ್ಗೆ ಸ್ಮಾರ್ಟ್ ಫೀಚರ್ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಹತ್ರ ಸ್ಮಾರ್ಟ್ TV, ಸ್ಮಾರ್ಟ್ ಫೋನು ಎರಡೂ ಇತ್ತು ಅಂದರೆ ಮ್ಯೂಚುವಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಆಂಡ್ರಾಯ್ಡ್ ಫೋನ್ಸ್. ಕೇಬಲ್ TV ಇರಲೇಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಇಂಟರ್ನೆಟ್ ಇತ್ತು, ಒಳ್ಳೆ ಡಾಟಾ ಸ್ಪೀಡ್ ಇತ್ತು ಅಂದರೆ ನೀವು ಮಾತ್ರ ಒಳ್ಳೊಳ್ಳೆ ಸ್ಟೂಡೆಂಟ್ನ, ನಿಮಗೆ ಬೇಕಾದ್ರೆ ಕಂಟೆಂಟ್ನ ನೀವು ನೋಡ್ಬೋದು. ನಿಮ್ಮ ಭಾಷೆಯಲ್ಲಿ ಬೇಕಾದಂಥ ಫಿಲಮ್ಸ್ಗಳು ಕಾಂಟೆಂಟ್ ಸಿಗುತ್ತೆ. ಇಷ್ಟ ಆಗಿಲ್ಲದೆ ಇರೋ ಪಾರ್ಟ್ ಅಂದರೆ
ಬಟ್ ಕೆಲವು ರಿಪೋರ್ಟ್ಸ್ ಬಂದಿರೋ ಪ್ರಕಾರ ಸಣ್ಣ ಇರೋದಕ್ಕೆ ಪ್ಯಾನಲ್ ಬೆಂಡ್ ಆಗೋ ಚಾನ್ಸಸ್ ಇದೆ ಅನ್ನೋ. ಪ್ಲೇ ಸ್ಟೋರ್ ಇದೆ ನಿಮಗೆ ಟಿವಿಲಿ, ಬಟ್ ಅದೇ ಪ್ಲೇ ಸ್ಟೋರಲ್ಲಿ ನಿಮಗೆ ಬೇಕಾದಂಥ ಅಪ್ಲಿಕೇಶನ್ ಸಿಗೋಲ್ಲ. ಸ್ಮಾರ್ಟ್ ಟಿವಿಲಿ ಬೇಸಿಕ್ ಆಗಿರೋ ಕೆಲವು ಸ್ಟ್ರೀಮಿಂಗ್ ಸರ್ವಿಸಸ್ ಇಲ್ಲವೇ ಇಲ್ಲ. ಸೊ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ನೆಟ್ಫ್ಲಿಕ್ಸ್ ಇಲ್ಲ, ಅಮೆಝಾನ್ ಪ್ರೈಮ್ ವಿಡಿಯೋ ಇಲ್ಲ, ಸಿಗೋದು ಇಲ್ಲ ನಿಮಗೆ. ಅಂತ ಅಮೆಝಾನ್ ಪ್ರೈಮ್ ವಿಡಿಯೋ ಯಾಕಿಲ್ಲ ಅಂದರೆ ಅವ್ರದ್ದು ಕೆಲವು ಪ್ರಾಡಕ್ಟ್ಸ್ ಇದ್ದಾವೆ. ಅಮೆಝಾನ್ ಫೈರ್ ಸ್ಟಿಕ್ ಟಿವಿ ಅಂತ ಕೇಳಿರ್ತೀರ. ಆ ಪ್ರಾಡಕ್ಟ್ಸ್ಗಳಿಗೋಸ್ಕರ ಅವರು ಡೆಡಿಕೇಟೆಡ್ ಆಗಿ ಈ ಕೆಲವು ಅಪ್ಲಿಕೇಶನ್ಸ್ನ ಎಲ್ಲರಿಗೂ ಕೊಡೋಲ್ಲ. ತುಂಬ ಕಡಿಮೆ ಬ್ರ್ಯಾಂಡ್ಸ್ ಜೊತೆಗೆ ಅವ್ರು ಟೈ ಅಪ್ ಆಗಿ ಆಕ್ಸೆಸ್ ಮಾಡೋ ಥರ ಚಾನ್ಸ್ ಕೊಟ್ಟಿದ್ದಾರೆ. ಸ್ಟಿಲ್ ನೀವು ನೆಟ್ಫ್ಲಿಕ್ಸ್ನ, ಅಮೆಝಾನ್ ಪ್ರೈಮ್ ವಿಡಿಯೋನ ಇನ್ಸ್ಟಾಲ್ ಮಾಡ್ಕೋಬೋದು. ಕೆಲವು APK ಫೈಲ್ಸ್ನ ಲಿಂಕ್ ಕೊಡ್ತೀನಿ, ನೀವು ಯೂಸ್ ಮಾಡ್ಕೋಬೋದು. ಈ ಟಿ ವಿ ನಿಮಗೆ ಬಂದ್ಬಿಟ್ಟು ನೀವು ಕೇಬಲ್ ಟಿ ವಿ ಇಲ್ಲ ಆರ್ಡಿನರಿ ನಾರ್ಮಲ್ ಟಿ ವಿ ಹಾಕ್ಸ್ಕೊಂಡಿಲ್ಲ ಅಂದರೆ ಈ ಟಿ ವಿ ನಿಮಗೆ ಒಂಥರ ವೇಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಇದು ಸ್ಮಾರ್ಟ್ ಟಿ ವಿ ಆಗಿರೋದ್ರಿಂದ ನಿಮ್ಗೆ ಸ್ಮಾರ್ಟ್ ಅಪ್ಲಿಕೇಶನ್ಸ್ ಇರ್ತವೆ. ಎಲ್ಲ ಸ್ಮಾರ್ಟ್ ಅಪ್ಲಿಕೇಶನ್ ಎಲ್ಲದಕ್ಕೂ ನಿಮಗೆ ಇಂಟರ್ನೆಟ್ ತುಂಬ ಅವಶ್ಯಕತೆ ಇರಬೇಕು, ಹೈ ಸ್ಪೀಡ್ ಇರಬೇಕು. ಸ್ಪೀಡ್ ಇದ್ದರೆ ನೀವು ಕಂಟೆಂಟ್ನ ಕ್ಲೀನಾಗಿ ನೋಡ್ಬೋದು, ಇಲ್ಲಾಂದರೆ ಲ್ಯಾಗ್ ಆಗುತ್ತೆ, ಸ್ಟ್ರಕ್ ಆಗುತ್ತೆ, ಲೋ ಕ್ವಾಲಿಟಿ ಆಗುತ್ತೆ. ಸೊ ಡಾಟಾ ಕೂಡ ಹಂಗೆ ಇರಬೇಕು. ನೋಡೋಕೆ ಹೋದರೆ ಒಬ್ಬ ಜನರಲ್ ಆಡಿಯನ್ಸಾಗಿ ನೋಡೋಕೆ ಹೋದರೆ ನಿಮಗೆ ಈ ಟಿ ವಿ ಬಂದ್ಬಿಟ್ಟು ನಿಮಗೆ 4K ಸಪೋರ್ಟ್ ಇದ್ರೂ ನೀವು 4K ಕಂಟೆಂಟ್ ನೋಡೋಕ್ಕಾಗಲ್ಲ. ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡಬೇಕು. ಕೇಬಲ್ ಟಿ ವಿ ಹಾಕ್ಸಿಲ್ಲ, ನಾನು ಹಾಕ್ಸೋದು ಇಲ್ಲ. ನನಗೆ ಓನ್ಲಿ ಸ್ಟ್ರೀಮಿಂಗ್ ಬೇಸ್ಡ್ ನಾನು ನೋಡೋದು. ಅಮೆಝಾನ್ ಪ್ರೈಮ್ ವಿಡಿಯೋ ಅವರಾಗಲಿ ಯೂಟ್ಯೂಬ್ ತುಂಬ ನಾನು ಯೂಸ್ ಮಾಡೋ ಅಪ್ಲಿಕೇಶನ್. ಸೊ ಅದ್ರ ಜೊತೆಗೆ ನ್ಯೂಸ್ ಚಾನಲ್ಸ್ ಕೂಡ ನಿಮ್ಗೆ ಲೈವಾಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ನಿಮ್ಗೆ ಬೇಕಾದಂಥ ಫಿಲಮ್ನ ಬೇಕಾದಂಥ ಟೈಮಲ್ಲಿ ನೀವು ನೋಡ್ಕೋಬೋದು. ನಾನು ಈ ಟಿ ವಿನ ನಾನು ಮಾನಿಟರಾಗೂ ಯೂಸ್ ಮಾಡ್ಕೊತೀನಿ. ನನ್ನ ಸಿಸ್ಟಮ್ ಕನೆಕ್ಟ್ ಮಾಡಿಕೊಂಡು ನನಗೆ ಬೇಕಾದಂಗೆ ನಾನು ಆಪ್ರೇಟ್ ಕೂಡ ಮಾಡ್ಕೊಳ್ಳೋಕೆ ಯೂಸ್ ಆಗ್ತಿದೆ. ಇದು ಜಾಸ್ತಿ ಆಯಿತು ಅಂದರೆ ನಿಮಗಿನ್ನ ಬೇರೆ ಆಪ್ಷನ್ಸ್ ಇದೆ MI ಟಿ ವಿಲಿ. ನನಗೆ ಅದರಲ್ಲಿ ಒಂದು ಮಾಡೆಲ್ ತುಂಬ ಇಷ್ಟ ಆಯಿತು. ಅದು ಬಂದ್ಬಿಟ್ಟು MI LED TV 4A Pro 14 inch. ಅದು ನಾನು ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತೀನಿ. ಅದ್ರ ಬೆಲೆ ಬಂದ್ಬಿಟ್ಟು ನಿಮಗೆ 31,999. ಸೊ ಇದು ನಿಮಗೆ ಬಂದ್ಬಿಟ್ಟು 49 ಇಂಚು ಟಿ ವಿ. ಇದು ಅಷ್ಟೇ ಫ್ರೇಮ್ಲೆಸ್ ಡಿಸೈನು, ಅದು ಫುಲ್ HD ಸಿಗೋದು. ಅದು ಬಿಟ್ಟರೆ ನಿಮಗೆ ಎಂಟೈರ್ಲಿ ಸೇಮ್ ಎಲ್ಲನೂ ಸ್ಯಾಮ್ಸಂಗ್ ಪ್ಯಾನಲ್ಲೇ. ಸೊ ಇದು LCD LED ಬ್ಯಾಕ್ಲಿಟ್ ಡಿಸ್ಪ್ಲೇ. ಅಂದರೆ 55 ಇಂಚ್ ಟಿ ವಿಲಿ ಏನೇನು ಬರುತ್ತೋ 4K ಟಿ ವಿಲಿ ಇದರಲ್ಲಿ ಅದೇ ಬರುತ್ತೆ. ಬಟ್ 4K ಓನ್ಲಿ ದ ರೀಸನ್. ಅದು ಬಿಟ್ಟರೆ ಸೇಮ್ 64 ಬಿಟ್ ಪ್ರೊಸೆಸರ್, ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ, 2GB ರ್ಯಾಮ್ ಇದೆ, 8GB ಸ್ಟೋರೇಜ್ ಇದೆ. ಸೊ ಓವರಾಲ್ ಆಗಿ ಈ ಟಿ ವಿ ನನಗೆ ಪರ್ಸ್ನಲಿ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಿರೋ ಟಿ ವಿ. ಮಾರ್ಕೆಟಲ್ಲಿ ಸದ್ಯಕ್ಕೆ ತುಂಬ ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಜೊತೆಗೆ ತುಂಬ ಕಡಿಮೆ ಪ್ರೈಸ್ಗೆ ನಿಮಗೆ 4K ಕ್ವಾಲಿಟಿ ಕೊಡೋ ಒಂದು ಟಿ ವಿ ಅಂದರೆ MI TV 4 Pro ಹೇಳ್ಬೋದು. ತುಂಬ ಚೆನ್ನಾಗಿರೋ ಟಿ ವಿ. ಕೆಲವು ಕಾನ್ಸ್ ಕೂಡ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಒಂದು ಚಾಯ್ಸು. ಬೆಟರ್ ಚೂಸ್. ನಿಮಗೆ ಯಾವ್ದು ಅವಶ್ಯಕತೆ ಇದೆ ಅದು ಚೂಸ್ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೆ ತುಂಬ ಬೇಸ್ ಮಾಡೆಲ್ಸ್ ಕೂಡ ಇದ್ದಾವೆ. ಸೊ 4-5 ಮಾಡೆಲ್ಸ್ ಇದ್ದಾವೆ. ಸೊ ನೀವು ಚೂಸ್ ಮಾಡ್ಕೋಬೋದು. MI TV 4, MI TV 4A, 4C Pro. ಸೊ ಈ ಥರ ಸೀರೀಸ್ ಆಫ್ ಮಾಡೆಲ್ಸ್ ಇದ್ದಾವೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನಾನು ತೊಗೋಬೋದು. ಓವರಾಲ್ ಆಗಿ ಬಜೆಟಲ್ಲಿ ಟಿ ವಿ ತೊಗೊಳ್ಳೋರು, ಬಜೆಟಲ್ಲಿ 4K HDR ಟಿ ವಿ ಬೇಕು ಅನ್ನೋರಿಗೆ MI TV 4 Pro 55 ಇಂಚ್ ಒಳ್ಳೆ ಚಾಯ್ಸ್. ಇದು ನನ್ನ MI TV 4 Pro 55 ಇಂಚ್ ಟಿ ವಿ ಬಗ್ಗೆ ನನ್ನ ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಟಿ ವಿ ತೊಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು MIದ ಎಲ್ಲ ಟಿ ವಿಯ ಲಿಂಕ್ಸ್ ಕೂಡ ಎಲ್ಲಿ ಬೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಪಕ್ಕ ಬೆಲ್ ಬಟನ್ ಇದೆ, ಪ್ರೆಸ್ ಮಾಡಿ. ಸೊ ಆದಷ್ಟು ಕನ್ನಡದಲ್ಲಿ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಮಗೆ ಇದ್ರ ಜೊತೆಗೆ ಬೇರೆ ಕೆಲಸ ಅಂತಲೂ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಂಡು ಕನ್ನಡದಲ್ಲಿ ಕಂಟೆಂಟ್ ಮಾಡ್ತೀವಿ. ಸೊ ಕನ್ನಡದಲ್ಲಿ ಕಂಟೆಂಟ್ ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಜಾಸ್ತಿ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.